ಸುಂದರ ನಗರದ ಒಂದು ಕತೆ ಇದು. ಅಲ್ಲಿ ದಂಪತಿಗಳಾದ ಮಾನ್ಸಿ ಮತ್ತು ರಮೇಶ್ ವಾಸಿಸುತ್ತಿರುತ್ತಾರೆ. ಇಬ್ಬರು ಬಡವರಾಗಿರುತ್ತಾರೆ. ಅವರ ಮನೆಯ ಜವಾಬ್ದಾರಿ ನಿಭಾಯಿಸಲು ಅವರೇ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಮತ್ತು ವ್ರತದ ದಿನಗಳಲ್ಲಿ ಸೂರ್ಯ ಪೂಜೆಯ ಸಾಮಗ್ರಿಗಳನ್ನು ಮಾರುತ್ತಿರುತ್ತಾರೆ. ಮದುವೆಯಾಗಿ 2 ವರ್ಷಗಳಾದರೂ ಇವರಿಬ್ಬರಿಗೂ ಮಕ್ಕಳಾಗಿರಲಿಲ್ಲ. ಹೀಗಾಗಿ ದುಃಖಿತರಾಗಿದ್ದರು. ಅದೇನು ಕರ್ಮವೋ ಏನೋ ನಮ್ಮದು, ಇಷ್ಟು ಬಡತನದಲ್ಲಿ ನಮ್ಮ ಜೀವನನೇ ನೋಡ್ಕೊಳಕ್ಕಾಗ್ತಿಲ್ಲ ಮತ್ತು ನಮಗೆ ಮಕ್ಕಳು ಆಗ್ತಿಲ್ಲ. ಆ ದೇವರು ನಮ್ಮ ಜೊತೆಗೆ ಯಾಕೆ ಈ ಥರ ಆಟ ಆಡ್ತಿದ್ದಾನೆ? ಈ ಸರಿ ಚೆನ್ನಾಗಿ ವ್ಯವಸಾಯ ಮಾಡಿ ಒಳ್ಳೆ ಸಂಪಾದನೆ ಮಾಡೇ ಮಾಡ್ತೀನಿ. ಆದರೆ ಸಂತಾನದ ಸುಖ ನಮ್ಮ ಹಣೆ ಬರದಲ್ಲಿಲ್ಲ ಬಿಡು. ಸ್ವಲ್ಪ ದಿನದ ನಂತರ ಮಹೇಶನ ತಂಗಿ ತುಳಸಿ ಮನೆಗೆ ಬರುತ್ತಾಳೆ. ಅವಳನ್ನು ನೋಡಿ ಇಬ್ಬರಿಗೂ ಖುಷಿಯಾಗುತ್ತದೆ. ಅಕ್ಕ ನಮಸ್ತೆ. ನಮಸ್ತೆ ಅಣ್ಣ, ಹೇಗಿದೀಯಾ? ನಾನು ಸಖತ್ತಾಗಿದ್ದೀನಿ, ನೀನು? ನಾನು ತುಂಬಾ ಖುಷಿಯಾಗಿದ್ದೀನಿ ಅಣ್ಣ. ನಿನ್ನ ಅದಕ್ಕೆ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಬಂದ್ಬಿಟ್ಟೆ. ನೀನು ಬಂದಿದ್ದು ಒಳ್ಳೇದೇ ಆಯಿತು. ನೀನು ಈ ಮಾನ್ಸಿ ಜೊತೆಗೆ ಮಾತಾಡ್ತಾ ಇರು, ನನಗೆ ಸ್ವಲ್ಪ ಕೆಲಸ ಇದೆ. ನಾನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಸಿಗ್ತೀನಿ. ಸರಿ ಅಣ್ಣ, ನೀವು ಆರಾಮಾಗಿ ಫ್ರೀಯಾಗಿ ಬನ್ನಿ. ಮಹೇಶ್ ಜಮೀನ ಕಡೆ ಹೋಗುತ್ತಾನೆ. ಇವರಿಬ್ಬರ ಮಾತು ಶುರುವಾಗುತ್ತದೆ. ಅದಕ್ಕೆ ನಾನು 2 ವರ್ಷ ಆದಮೇಲೆ ನಿಮ್ಮ ಮನೆಗೆ ಬಂದಿದ್ದೀನಿ. ನನಗನ್ನಿಸ್ತು ನಿಮಗೆ ಮಕ್ಕಳಾಗಿರುತ್ತೆ ಅಂತ. ಆದರೆ ನಿಮಗೆ ಇಲ್ಲಿವರೆಗೂ ನಿಮಗೆ ಮಕ್ಕಳೇ ಆಗಿಲ್ವಲ್ಲ? ಏನು ಮಾಡೋದು ತುಳಸಿ, ನಮ್ಮ ಮನೆ ನಿಭಾಯಿಸೋದಕ್ಕೆ ವ್ಯವಸಾಯ ಮಾಡಿಕೊಂಡು ಅದ್ರ ಜೊತೆಗೆ ಸೂರ್ಯ ಸಾಮಗ್ರಿಗಳನ್ನು ಸಹ ಮಾರ್ತಾ ಇದ್ದೀವಿ. ಆದರೆ ನನಗೆ ಸಂತಾನ ಆಗೋದು ಎಲ್ಲ ದೇವ್ರ ಕೈಯಲ್ಲಿದೆಯಲ್ವಾ? ಅದಕ್ಕೆ ನಿಮಗೆ ಸಂತಾನ ಆಗಬೇಕು ಅಂದರೆ ದೇವ್ರ ಹತ್ರ ವರ ತಗೊಳ್ಳೇಬೇಕು. ಒಂದ್ಸಾರಿ ಸೂರ್ಯ ಪೂಜೆ ಮಾಡಿ ನೋಡಿ, ಗೊತ್ತಾಗುತ್ತೆ. ಆದರೆ ತುಳಸಿ, ಮಾತೆಗೆ ನೀನು ಹೇಗೆ ಪ್ರಸನ್ನ ಮಾಡ್ತೀಯಾ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಮಾತೆಗೆ ಅಭಿಷೇಕ ಮಾಡುವಷ್ಟು. ಮಾತೆಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಮಾತೆ ತಾನಾಗೇ ಪ್ರಸನ್ನ ಆಗ್ತಾಳೆ. ಒಂದು ಹೂವು ಕೊಟ್ಟರೂ ಸಾಕು. ತುಳಸಿ, ಹಾಗಾದರೆ ನೀನು ಈ ಸಾತಿ ಮಾತೆಯ ಪೂಜೆ ಮಾಡೇ ಮಾಡ್ತೀಯಾ? ಈ ಬಾರಿ ಮಾನ್ಸಿ ಮಾತೆಯ ಪೂಜೆ ಮಾಡುತ್ತಾ 3 ದಿನ ಉಪವಾಸ ಇರುತ್ತಾಳೆ. ಮಾತೆಗೆ ಬೆಳಗ್ಗೆ ಮತ್ತು ಸಂಜೆ ಹೂವನ್ನು ಅರ್ಪಿಸುತ್ತಾಳೆ. ಮಹೇಶನು ಅವಳ ಭಕ್ತಿಯನ್ನು ನೋಡಿ ಖುಷಿ ಪಡುತ್ತಾನೆ. ಹಾಗೆಯೇ ಅವಳ ವ್ರತವನ್ನು ಮುಗಿಸಲು ಊಟದ ವ್ಯವಸ್ಥೆಯನ್ನು ಮಾಡುತ್ತಾನೆ. ಮಾನ್ಸಿ ಶ್ರದ್ಧೆ ಭಕ್ತಿಯಿಂದ ಮಾತೆಯನ್ನು ಪೂಜಿಸುತ್ತಾಳೆ. ಸ್ವಲ್ಪ ದಿನದ ನಂತರ ಮಾನ್ಸಿಗೆ ಸಂತೋಷದ ವಿಷಯ ಬರುತ್ತದೆ. ಮಹೇಶನು ಜಮೀನಿನಲ್ಲಿ ಕೆಲಸ ಮಾಡುವಾಗ ಚಿನ್ನದ 3 ನಾಣ್ಯಗಳು ಅವನಿಗೆ ಸಿಗುತ್ತವೆ. ಅವನು ಅದನ್ನು ನೋಡಿ ಚಿನ್ನದ ನಾಣ್ಯಗಳನ್ನು ಜೇಬಿನಲ್ಲಿಡಿದುಕೊಂಡು ಮನೆಗೆ ಹೋಗಿ ಮಾನ್ಸಿಗೆ ತೋರಿಸುತ್ತಾನೆ. ಇದನ್ನು ನೋಡಿ ಮಾನ್ಸಿ ಮಾತೆಯನ್ನು ನೆನೆದುಕೊಳ್ಳುತ್ತಾಳೆ. ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಕಷ್ಟವನ್ನು ನೋಡಿ ನಮಗೆ ನಾಣ್ಯವನ್ನು ಕೊಟ್ಟಿದ್ದೀರಿ. ಹಾಗೆ ನನಗೆ ಸಂತಾನ ಭಾಗ್ಯವನ್ನು ಕೊಡಿ. ಈಗ ಮಹೇಶನು ಅವನ ಊರಿನಲ್ಲಿ ಕಿರಾಣಿ ಅಂಗಡಿಯನ್ನು ತೆಗಿತಾನೆ ಮತ್ತು ಅವನ ವ್ಯಾಪಾರವು ಚೆನ್ನಾಗುತ್ತದೆ. 9 ತಿಂಗಳ ನಂತರ ಮಾನ್ಸಿಗೆ ಮಗು ಆಗುತ್ತದೆ. ಆ ಮಗುವಿಗೆ ರಾಮ ಎಂದು ಹೆಸರಿಡುತ್ತಾರೆ. ಮಾನ್ಸಿ ಮತ್ತು ಮಹೇಶನು ಮಾತೆಗೆ ದೊಡ್ಡ ಭಕ್ತರಾಗುತ್ತಾರೆ ಮತ್ತು ಪ್ರತಿ ವರ್ಷವೂ ವ್ರತವನ್ನು ಮಾಡುತ್ತಾರೆ. ಹೀಗೆ ವರ್ಷಗಳು ಸಾಗುತ್ತವೆ. ಈಗ ರಾಮನು 12ನೇ ತರಗತಿಯನ್ನು ಮುಗಿಸಿರುತ್ತಾನೆ ಮತ್ತು ವಿದೇಶದಲ್ಲಿ ಹೋಗುವ ಪ್ರಸ್ತಾಪವನ್ನು ಇಡುತ್ತಾನೆ. ನಾವಿಲ್ಲಿ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಮಗನೇ. ನಿನ್ನ ವಿದೇಶದ ಪ್ರಯಾಣದ ಬಗ್ಗೆ ಎಲ್ಲ ನಿನ್ನ ತಾಯಿನೇ ಕೇಳ್ತಾಳೆ, ಕೇಳು. ನಿನ್ನ ಓದಿನ ವಿಷಯ ಆಗಿರುವುದರಿಂದ ನಾವು ನಿಮ್ಮನ್ನು ತಡೆಯುವುದಿಲ್ಲ. ಮಾತೆಯೇ ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾಳೆ. ನಿನ್ನ ವ್ಯಾಸಂಗವನ್ನು ಅವಳೇ ಮಾಡಿಸ್ತಾಳೆ. ಆದರೆ ಅಲ್ಲಿಗೆ ಹೋಗಿ ನಮ್ಮ ಸಂಸ್ಕೃತಿಯನ್ನು ಮರೆಯಬೇಡ. ಯಾವಾಗಲೂ ಮಾತೆಯನ್ನು ನೆನೆಯುತ್ತಿರು. ಸರಿ ಅಮ್ಮ, ನಿನ್ನ ಮಾತನ್ನ ನಾನು ಯಾವಾಗಲೂ ಮರೆಯಲ್ಲ. ರಾಮನ ವ್ಯಾಸಂಗಕ್ಕೆ ಅವನನ್ನು ವಿದೇಶಕ್ಕೆ ಕಳಿಸುತ್ತಾರೆ. ಅವನು ಚೆನ್ನಾಗಿ ಓದುತ್ತಿರುತ್ತಾನೆ. ಆದರೆ ಅವನು ಹಾಸ್ಟೆಲ್ನಲ್ಲಿದ್ದು ಭಾರತೀಯ ಸಂಸ್ಕೃತಿಯನ್ನು ಮರೆಯುತ್ತಿರುತ್ತಾನೆ. ಆದರೆ ಅವನಿಗೆ ದೇವರು ಮತ್ತು ಮಾತೆಯ ಬಗ್ಗೆ ಯಾವುದೇ ನಂಬಿಕೆ ಇರುವುದಿಲ್ಲ. ಇಲ್ಲಿ ಮಾತೆಯ ಪೂಜೆ ಬಂದಾಗ ಮಾನ್ಸಿ ಅವನ ಜೊತೆ ಮಾತನಾಡುತ್ತಿರುತ್ತಾಳೆ. ಮಗನೇ ರಾಮ, ಮಾತೆಯ ಪೂಜೆ ಬರುತ್ತಿದೆ. ನೀನು ಬೇಗ ರಜೆ ತಗೊಂಡು ಮನೆಗೆ ಬಾ. ನೀನು ಪೂಜೆಯಲ್ಲಿ ಕುಳಿತುಕೊಳ್ಳಬೇಕು. ಅಲ್ಲಮ್ಮ, ನಾನು ಇವಾಗ ಅಲ್ಲಿಗೆ ಬರಲೇಬೇಕು ಅಂತ ಅವಶ್ಯಕತೆ ಇದೆಯಾ? 2 ತಿಂಗಳು ನಾನು ಅಲ್ಲಿಗೆ ಬಂದೇ ಬರ್ತನಲ್ವಾ? ಇಲ್ಲ ಮಗನೇ, ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ. ಮಾತೆಗೆ ಕೋಪ ಬರುತ್ತದೆ. ನೀನು ಬರಬೇಕು ಅಂದರೆ ಬರಲೇಬೇಕು. ಆಯ್ತಮ್ಮ, ಬರ್ತೀನಿ. ರಾಮನು ಮನಸ್ಸಿಲ್ಲದೆ ಕಾಲೇಜಿಗೆ ರಜೆ ತೆಗೆದುಕೊಂಡು ಊರಿಗೆ ಬರುತ್ತಾನೆ. ಮಗನೇ ರಾಮ, ನಾಳೆ ನಡೆಯುವ ಮಾತೆ ಪೂಜೆಯಲ್ಲಿ ನೀನು ಬಂದು ಪೂಜಿಸಬೇಕು. ನಮ್ಮ ಹತ್ರ ಏನೇನಿದೆ ಅದೆಲ್ಲ ಮಾತೆಯ ಕೃಪೆಯಿಂದ ಬಂದಿರೋದು. ಅಮ್ಮ, ಪ್ರತಿ ವರ್ಷ ನೀನು ಉಪವಾಸ ಇರ್ತೀಯ ಮತ್ತೆ ಪೂಜೆ ಮಾಡ್ತೀಯ. ಯಾಕಂದ್ರೆ ನೀನು ಏನೇ ನಮ್ಮ ಹತ್ರ ಇದೆಯೋ ಅದೆಲ್ಲ ಮಾತಾ ರಾಣಿ ಕೊಟ್ಟಿರೋದು ಅಂತ. ಈಗ ವಿದೇಶದಲ್ಲೆಲ್ಲ ಯಾರು ಪೂಜೆನೂ ಮಾಡೋದಿಲ್ಲ, ವ್ರತನೂ ಮಾಡೋದಿಲ್ಲ, ಮತ್ತೆ ಅವರೆಲ್ಲ ಚೆನ್ನಾಗೇ ಇರ್ತದಲ್ಲ, ಯಾಕೆ?
ಮಗನೇ, ನೀನಿನ್ನೂ ಹುಡುಗ. ಅವರವರ ಭಕ್ತಿ ಅವರವರಿಗೆ ಬಿಟ್ಟಿದ್ದು, ಆದರೆ ನಮ್ಮ ಭಕ್ತಿ ಮಾತೆಯ ಮೇಲಿರುತ್ತದೆ. ನಾವು ಯಾವುದೇ ಕಾರಣಕ್ಕೂ ಮಾತೆಯ ಮೇಲೆ ಭಕ್ತಿಯನ್ನು ಕಡಿಮೆ ಮಾಡಲಾಗುವುದಿಲ್ಲ. ಅಮ್ಮ, ನನಗೆ ಇದೆಲ್ಲ ಯಾವುದೋ ಇಷ್ಟ ಆಗಲ್ಲ. ಇಡೀ ಪ್ರಪಂಚನೇ ಮುಂದೆ ಹೋಗಿದೆ, ಅಂತರದಲ್ಲಿ ನೀವಿನ್ನೂ ಹಳೆ ಕಾಲದಲ್ಲೇ ಇದ್ರಲ್ಲ. ಇದನ್ನು ಕೇಳಿ ಮಾನ್ಸಿ ಕೈ ಮುಗಿದುಕೊಂಡು ಮಾತೆಯನ್ನು ಪ್ರಾರ್ಥಿಸುತ್ತಾಳೆ. ಅಮ್ಮ ಮಾತೆ, ಇವನಿನ್ನೂ ಚಿಕ್ಕ ಹುಡುಗ, ಇವನ ಪರವಾಗಿ ನಾನು ನಿನಗೆ ಪ್ರಾರ್ಥಿಸುತ್ತೇನೆ. ಇದನ್ನು ಕೇಳುತ್ತಾ ರಾಮ್ ನಗುತ್ತಾ ಅವನ ಕೋಣೆಗೆ ಹೋಗುತ್ತಾನೆ. ಮರುದಿನ ಬೆಳಗ್ಗೆ ಮಾನ್ಸಿ ಪೂಜೆ ಮಾಡುವಾಗ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾಳೆ. ಅಮ್ಮ, ನಿಮ್ಗೇನಾಯ್ತು? ಮಾನ್ಸಿಗೆ ಪ್ರಜ್ಞೆ ಬಂದಿರುವುದಿಲ್ಲ. ಅವನನ್ನು ಕರೆದುಕೊಂಡು ರಾಮ್ ಆಸ್ಪತ್ರೆಗೆ ಹೋಗುತ್ತಾನೆ. ಡಾಕ್ಟರ್ ಅವಳಿಗೆ ಔಷಧಿಯನ್ನು ಕೊಡುತ್ತಾರೆ ಹಾಗೂ ಸ್ವಲ್ಪ ಸಮಯ ನಂತರ ಅವಳಿಗೆ ಪ್ರಜ್ಞೆ ಬರುತ್ತದೆ. ಆದರೆ ಅವಳಿಗೆ ತುಂಬ ಜ್ವರ ಬಂದಿರುತ್ತದೆ. ಅಪ್ಪ ಮಗ ಇಬ್ಬರು ಗಾಬರಿಯಾಗಿರುತ್ತಾರೆ. ಮುಂದಿನ 5 ದಿನಗಳು ಸಹ ಬೇರೆ ಡಾಕ್ಟರ್ಗಳಿಗೂ ತೋರಿಸುತ್ತಾರೆ. ಆದರೆ ಅವಳ ಆರೋಗ್ಯದಲ್ಲಿ ಸುಧಾರಣೆಯಾಗಲಿಲ್ಲ. ಅವಳು ಒಂದು ಕೋಣೆಯಲ್ಲಿ ಬೆಡ್ ಮೇಲೆ ಮಲಗಿರುತ್ತಾಳೆ. ಅಪ್ಪ, ನಾನು ಎಲ್ಲ ಡಾಕ್ಟರ್ಗಳನ್ನು ವಿಚಾರಿಸಿದೆ, ಎಲ್ರಿಗೂ ತೋರಿಸಿದೆ, ಆದರೆ ಅಮ್ಮನಿಗೆ ಯಾವ ಮೆಡಿಸನ್ನು ವರ್ಕ್ ಆಗ್ತಾ ಇಲ್ಲ. ಈಗ ನಾನೇನು ಮಾಡಲಿ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಮಗನೇ ರಾಮ, ನನಗನ್ಸುತ್ತೆ ಇದೆಲ್ಲ ದೇವಿ ಮಹಿಮೆ. ನಿನಗೆ ಪಾಠ ಕಲಿಸ್ಬೇಕು ಅಂತ ಆ ದೇವಿನೇ ಹೀಗೆ ಮಾಡ್ತಾ ಇದ್ದಾಳೆ. ಅಲ್ಲ, ಹಾಗಿದ್ರೆ ನನ್ನ ಮೇಲೆ ಪ್ರಯೋಗ ಮಾಡೋದು ಬಿಟ್ಟು ಪಾಪ ನಮ್ಮ ತಾಯಿ ಮೇಲೆ ಯಾಕೆ ಪ್ರಯೋಗ ಮಾಡಿದ್ದಾವೆ? ಯಾಕಂದರೆ ನೀನು ನಿನ್ನ ತಾಯಿನ ತುಂಬ ಪ್ರೀತಿ ಮಾಡ್ತೀಯ, ಅದಕ್ಕಾಗಿ ಅವಳ ಮೂಲಕ ನಿನಗೆ ಕಷ್ಟ ಕೊಡ್ತಾ ಇದ್ದಾಳೆ. ನಿನಗೆ ಗೊತ್ತಿಲ್ಲ, ನಿಮ್ಮ ತಾಯಿಗೆ ಸಂತಾನ ಭಾಗ್ಯನೇ ಇರಲಿಲ್ಲ. ನಾವಂತೂ ತುಂಬ ಬಡವರಾಗಿದ್ರಿ. ಆಗ ನಿಮ್ಮ ತಾಯಿ ಪೂಜೆ ಮಾಡಿ ಮತ್ತು ಮಾತೆಗೆ ವ್ರತ ಮಾಡ್ತಿದ್ರು. ಅದೇ ವರ್ಷ ನೀನು ಈ ಭೂಮಿಗೆ ಬಂದೆ, ನಮಗೆಲ್ಲ ಖುಷಿ ತಂದೆ. ಮತ್ತು ನಾನು ಹೊಲದಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ನನಗೆ 3 ನಾಣ್ಯಗಳು ಸಿಕ್ತು, ಚಿನ್ನದ್ದು. ಈಗ ಅವರ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ, ಮತ್ತು ನೀನು ವಿದೇಶದಲ್ಲಿ ಓದಿ ಬಂದಿದ್ದೀಯಾ. ಇವತ್ತು ನನ್ನಿಂದ ನಿಮ್ಮೆಲ್ಲ ಕಷ್ಟಗಳು ವ್ಯರ್ಥವಾಯಿತು, ಮತ್ತು ಅಮ್ಮನಿಗೆ ಇಷ್ಟು ಕಷ್ಟ ಆಯಿತು. ನೀವು ಯೋಚನೆ ಮಾಡಬೇಡಿ ಅಪ್ಪ, ನಾನೇ ಮಾತೆನ ಪ್ರಸನ್ನ ಮಾಡ್ತೀನಿ. ನೀವು ನನ್ನ ಜೊತೆ ಬನ್ನಿ, ನಾವಿಬ್ಬರು ಸೇರಿ ಪೂಜೆ ಮಾಡೋಣ. ಇದನ್ನು ಹೇಳುತ್ತಾ ರಾಮನು ಮಹೇಶನ ಜೊತೆ ಸಾಮಗ್ರಿಗಳನ್ನು ಕೊಳ್ಳಲು ಹೋದನು ಮತ್ತು ಮನೆಯಲ್ಲಿ ಪೂಜೆ ಶುರು ಮಾಡುತ್ತಾನೆ ಮತ್ತು ಮಾತೆಯನ್ನು ಬೇಡಿಕೊಳ್ಳುತ್ತಾ ತಾಯಿಯನ್ನು ಗುಣಪಡಿಸು ಎಂದು ಕೇಳಿಕೊಳ್ಳುತ್ತಾನೆ. ಮಾತೆ ದೇವಿ, ನನ್ನ ತಪ್ಪನ್ನು ಕ್ಷಮಿಸಿ ಮತ್ತು ನಮ್ಮ ತಾಯಿಯನ್ನು ಆ ಕಷ್ಟದಿಂದ ಪಾರು ಮಾಡಿ. ನಾನು ಇಂದಿನಿಂದ ನಿಮ್ಮ ಭಕ್ತನಾಗುವೆ. ಅವನು ಮಾತೆಯ ಬಳಿ ಬೇಡಿಕೊಳ್ಳುತ್ತಿದ್ದಂತೆ ಅವನ ಹಿಂದೆಯಿಂದ ಮಾನ್ಸಿಯ ಧ್ವನಿ ಕೇಳಿಬರುತ್ತದೆ. ಮಗನೇ ರಾಮ, ನಾನು ಹುಷಾರಾಗಿದ್ದೇನೆ ನೋಡು. ಇದನ್ನು ಕೇಳಿ ರಾಮನಿಗೆ ಖುಷಿಯಾಗಿ ಹೋಗಿ ಮಾನ್ಸಿಯನ್ನು ತಬ್ಬಿಕೊಳ್ಳುತ್ತಾನೆ ಮತ್ತು ಅಂದಿನಿಂದ ಅವನು ಕೂಡ ಮಾತೆಯ ಭಕ್ತನಾಗುತ್ತಾನೆ ಮತ್ತು ವಿದೇಶಕ್ಕೆ ಹೋದರೂ ಅಲ್ಲೂ ಕೂಡ ಮಾತೆಯನ್ನು ಸ್ಮರಿಸುತ್ತಿರುತ್ತಾನೆ. ಪ್ರತಿ ವರ್ಷ ಮಾತೆಯ ಪೂಜೆಯ ದಿನ ಮನೆಗೆ ಬಂದು ಪ್ರಾರ್ಥಿಸುತ್ತಾನೆ.